ಇಷ್ಟು ವರ್ಷಗಳಾದರೂ ಇಷ್ಟೆಲ್ಲ ಚುನಾವಣೆಗಳು ಎದುರಾದರೂ ಕಾಂಗ್ರೆಸ್ ಹೈಕಮಾಂಡ್ನಿಂದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಅಧಿಕೃತ ಉತ್ತರ ಸಿಕ್ಕಿಲ್ಲ. ಯಾಕೆ? ವಿಪಕ್ಷಗಳು ಸತತವಾಗಿ ನಿಮ್ಮ ಪ್ರಧಾನಿ ಮುಖ ಯಾರು, ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ, ಇತ್ತ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ನಮ್ಮ ಮುಂದಿನ ನಾಯಕ ಯಾರು ಅನ್ನುವಂತಹ ಗೊಂದಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಹುಲ್ ಗಾಂಧಿಯೋ, ಮಲ್ಲಿಕಾರ್ಜುನ್ ಖರ್ಗೆಯೋ ಅಥವಾ ಮೈತ್ರಿ ಒಕ್ಕೂಟದ ಮತ್ತೊಬ್ಬ ನಾಯಕನೋ ಈ ಸ್ಪಷ್ಟತೆ ಇಲ್ಲದೆ ಇರೋದು ಪಕ್ಷಕ್ಕೆ ಪ್ಲಸ್ ಆಗ್ತಾ ಇದೆಯಾ ಅಥವಾ ದೊಡ್ಡ ಮೈನಸ್ ಆಗ್ತಾ ಇದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರವನ್ನ ಮುಂದೂಡ್ತಾ ಬರ್ತಾ ಇರೋದಕ್ಕೆ ಕಾರಣವಾದ್ರೂ ಏನು? ಇದರಿಂದ ಕೆಳಮಟ್ಟದ ಕಾರ್ಯಕರ್ತರ ಮೇಲೆ ಹಾಗೂ ಮುಂಬರುವ ರಾಜಕೀಯ ಚುನಾವಣೆಗಳ ಮೇಲೆ ಆಗ್ತಾ ಇರೋ ಪರಿಣಾಮವಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಅತ್ಯಂತ ಹಳೆಯ ರಾಜಕೀಯ ಪಕ್ಷವಾದ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗಳಲ್ಲಿ ಅಧಿಕೃತವಾಗಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸದಿರುವುದು ದೇಶದ ರಾಜಕೀಯ ಚರ್ಚೆಗಳಲ್ಲಿ ಪ್ರಮುಖ ವಿಷಯವಾಗಿದೆ. ಹಲವು ದಶಕಗಳ ಕಾಲ ದೇಶವನ್ನ ಆಳಿದ ಕಾಂಗ್ರೆಸ್ ಪಕ್ಷವು ಇತ್ತೀಚಿನ ಚುನಾವಣೆಗಳಲ್ಲಿ ನಿರ್ದಿಷ್ಟ ವ್ಯಕ್ತಿಯನ್ನ ಪ್ರಧಾನಿ ಮುಖವಾಗಿ ಬಿಂಬಿಸದೆ ಕಣಕ್ಕಿಳಿತಾ ಇರುವುದು, ಚುನಾವಣೆಗಳನ್ನು ಎದುರಿಸ್ತಾ ಇರುವುದು ಪಕ್ಷದ ತೆಳಮಟ್ಟದ ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ಒಂದು ರೀತಿಯ ಗೊಂದಲವನ್ನ ಉಂಟು ಮಾಡಿದೆ ಎಂಬ ವಾದಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಬಿಜೆಪಿಯು ತನ್ನ ನಾಯಕತ್ವವನ್ನು ಸತತವಾಗಿ ಏಕ ವ್ಯಕ್ತಿ ಕೇಂದ್ರೀಕೃತವಾಗಿ ಬಿಂಬಿಸ್ತಾ ಇರುವಾಗ, ಕಾಂಗ್ರೆಸ್ ಹೈಕಮಾಂಡ್ನ ಈ ನಿರ್ಧಾರವು ನಾಯಕತ್ವದ ಕೊರತೆಯನ್ನ ಎತ್ತಿ ಹಿಡಿಯುತ್ತದೆಯೇ ಅಥವಾ ಇದು ಸಂಸದೀಯ ಪ್ರಜಾಪ್ರಭುತ್ವದ ಸೂಕ್ಷ್ಮ ಸಮ್ಮಿಶ್ರ ರಾಜಕೀಯ ತಂತ್ರಗಾರಿಕೆ ಎಂಬ ವಿಶ್ಲೇಷಣೆ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಭಾರತದ ರಾಜಕೀಯ ವ್ಯವಸ್ಥೆಯು ಬ್ರಿಟಿಷ್ ಮಾದರಿಯ ವೆಸ್ಟ್ ವಿನ್ಸ್ಟರ್ ಸಂಸದೀಯ ಪ್ರಜಾಪ್ರಭುತ್ವವನ್ನು ಆಧರಿಸಿದ ಈ ವ್ಯವಸ್ಥೆಯಲ್ಲಿ ಮತದಾರರು ತಮ್ಮ ತಮ್ಮ ಕ್ಷೇತ್ರಗಳ ಸಂಸದರನ್ನು ಅಂದರೆ ಎಂಪಿಗಳನ್ನ ಆಯ್ಕೆ ಮಾಡ್ತಾರೆಯೇ ಹೊರತು ನೇರವಾಗಿ ಕಾರ್ಯಾಂಗದ ಮುಖ್ಯಸ್ಥರಾದ ಪ್ರಧಾನಮಂತ್ರಿಯವರನ್ನಲ್ಲ. ಚುನಾವಣೋತ್ತರ ಹಂತದಲ್ಲಿ ಸಂಸತ್ತಿನಲ್ಲಿ ಬಹುಮತ ಗಳಿಸಿದ ಪಕ್ಷ ಅಥವಾ ಮೈತ್ರಿಕೂಟದ ಚುನಾಯಿತ ಸಂಸದರು ತಮ್ಮ ನಾಯಕನನ್ನು ಪ್ರಧಾನಿಯನ್ನಾಗಿ ಆಯ್ಕೆ ಮಾಡುವುದು ಸಂವಿಧಾನಾತ್ಮಕ ನಿಯಮವಾಗಿದೆ. ಭಾರತೀಯ ರಾಜಕೀಯದ ಇತಿಹಾಸವನ್ನ ಗಮನಿಸಿದಾಗ 1962ರಿಂದ 1967ರವರೆಗಿನ ಕಾಂಗ್ರೆಸ್ ಏಕಸ್ವಾಮ್ಯದ ಕಾಲಘಟ್ಟದ ನಂತರ 1989ರಿಂದ 2014ರವರೆಗೆ ದೇಶವು ಸಮ್ಮಿಶ್ರ ಸರ್ಕಾರಗಳ ಸುದೀರ್ಘ ಅವಧಿಯನ್ನ ಕಂಡಿದೆ. ಸಮ್ಮಿಶ್ರ ಸರ್ಕಾರಗಳ ರಚನೆಯಲ್ಲಿ ಪ್ರಾದೇಶಿಕ ಹಿತಾಸಕ್ತಿಗಳು ಮತ್ತು ಒಕ್ಕೂಟದ ಪಾಲುದಾರರ ಪಾತ್ರ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಜಾಸತ್ತಾತ್ಮಕ ಒಕ್ಕೂಟ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಿನ ಸಿದ್ಧಾಂತಕ್ಕಿಂತಲೂ ಪ್ರಾಯೋಗಿಕ ರಾಜಕೀಯ ಹೊಂದಾಣಿಕೆ ಮತ್ತು ಕನಿಷ್ಠ ಜಂಟಿ ಕಾರ್ಯಕ್ರಮಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಹೀಗಾಗಿ ಚುನಾವಣೆಗೂ ಮುನ್ನವೇ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಿಸುವುದು ಸಂಸದೀಯ ಪ್ರಜಾಪ್ರಭುತ್ವದ ತತ್ವಕ್ಕೆ ಮತ್ತು ಸಮ್ಮಿಶ್ರ ರಾಜಕೀಯ ಚೌಕಟ್ಟಿಗೆ ವಿರುದ್ಧವಾಗಬಹುದು ಎಂಬುದು ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಆಲೋಚನೆಯಾಗಿದೆ. ಇನ್ನು ಸ್ನೇಹಿತರೆ, 2023ರಲ್ಲಿ ರಚನೆಯಾದ INDIA ಮೈತ್ರಿಕೂಟವು ಕಾಂಗ್ರೆಸ್ ಸೇರಿದಂತೆ ಒಟ್ಟು ಸುಮಾರು 23 ಪ್ರಮುಖ ವಿರೋಧ ಪಕ್ಷಗಳನ್ನ ಒಳಗೊಂಡಿದೆ. ಈ ಮೈತ್ರಿಕೂಟದಲ್ಲಿ ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ, DMK ಮತ್ತು ರಾಷ್ಟ್ರೀಯ ಜನತಾದಳದಂತಹ ಬಲವಾದ ಪ್ರಾದೇಶಿಕ ಅಸ್ತಿತ್ವವನ್ನ ಹೊಂದಿರುವ ಪಕ್ಷಗಳಿವೆ. ಈ ಪ್ರತಿಯೊಂದು ಪಕ್ಷಕ್ಕೂ ತಮ್ಮದೇ ಆದ ಶಕ್ತಿ ಕೇಂದ್ರಗಳಿದ್ದು ತಮ್ಮ ನಾಯಕನಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಪಾತ್ರ ಸಿಗಬೇಕು, ಸ್ಥಾನಮಾನ ಸಿಗಬೇಕು ಎಂಬ ಆಕಾಂಕ್ಷೆಗಳಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ನಾಯಕನನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಏಕಪಕ್ಷೀಯವಾಗಿ ಘೋಷಿಸಿದರೆ ಅದು ಮೈತ್ರಿ ಒಕ್ಕೂಟದ ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿ ಸೀಟು ಹಂಚಿಕೆ ಮತ್ತು ಜಂಟಿ ಪ್ರಚಾರದ ಮೇಲೆ ಗಂಭೀರ ಪರಿಣಾಮವನ್ನ ಬೀರಬಹುದು. ಪ್ರಾದೇಶಿಕ ನಾಯಕರ ಸ್ವಾಯತ್ತತೆ ಹಾಗೂ ಮಹತ್ವಾಕಾಂಕ್ಷೆಗಳನ್ನು ಗೌರವಿಸಿ ಬಹುಪಕ್ಷೀಯ ಒಕ್ಕೂಟವನ್ನ ಒಟ್ಟಾಗಿ ಕೊಂಡೊಯ್ಯಲು ಪ್ರಧಾನಿ ಮುಖವನ್ನ ಪ್ರಕಟಿಸದೇ ಇರುವುದೇ ಅತ್ಯಂತ ಸೂಕ್ತ ರಾಜಕೀಯ ತಂತ್ರಗಾರಿಕೆಯಾಗಿದೆ. ಇನ್ನು ಸ್ನೇಹಿತರೆ, ಬಿಜೆಪಿ 2014ರಿಂದ ನರೇಂದ್ರ ಮೋದಿಯವರ ಬಲವಾದ ವ್ಯಕ್ತಿತ್ವವನ್ನ ಕೇಂದ್ರವಾಗಿಟ್ಟುಕೊಂಡು ಅಧ್ಯಕ್ಷೀಯ ಮಾದರಿಯ ಅಂದ್ರೆ ಪ್ರೆಸಿಡೆಂಟ್ ಸ್ಟೈಲ್ನಲ್ಲಿ ಚುನಾವಣಾ ಪ್ರಚಾರವನ್ನ ಕೈಗೊಳ್ತಾ ಇದೆ. ಈ ಮಾದರಿಯು ಚುನಾವಣೆಯನ್ನು ಮೋದಿ ವಿರುದ್ಧ ಯಾರು ಎಂಬ ವ್ಯಕ್ತಿಗತ ಸ್ಪರ್ಧೆಯನ್ನಾಗಿ ಪರಿವರ್ತಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಪ್ರಧಾನಿ ಅಭ್ಯರ್ಥಿಯನ್ನ ಬಿಂಬಿಸದಿರುವ ಮೂಲಕ ಬಿಜೆಪಿಯ ಈ ವ್ಯಕ್ತಿಗತ ಚೌಕಟ್ಟನ್ನ ನಿಷ್ಕ್ರಿಯಗೊಳಿಸಲು ಯತ್ನಿಸ್ತಾ ಇದೆ. ಚುನಾವಣೆಯ ಗಮನವನ್ನ ವ್ಯಕ್ತಿಗಳ ಮೇಲಿಂದ ತೆಗೆದು ಬೆಲೆ ಏರಿಕೆ, ಪೇಪರ್ ಲೀಕ್, ನಿರುದ್ಯೋಗ, ಆರ್ಥಿಕ ಅಸಮಾನತೆ, ಸಾಮಾಜಿಕ ನ್ಯಾಯ, ಸಂವಿಧಾನ ರಕ್ಷಣೆ ಮತ್ತು ಒಕ್ಕೂಟ ವ್ಯವಸ್ಥೆಯ ಮೇಲಾಗುತ್ತಿರುವ ದಾಳಿಗಳಂತಹ
ಮೂಲಭೂತ ವಿಷಯಗಳತ್ತ ಹರಿಸುವುದು ಕಾಂಗ್ರೆಸ್ನ ರಾಜಕೀಯ ತಂತ್ರಗಾರಿಕೆಯಾಗಿದೆ. ಇನ್ನು ಸ್ನೇಹಿತರೆ, ಮೈತ್ರಿ ಒಕ್ಕೂಟದ ಆಂತರಿಕ ಸಭೆಗಳಲ್ಲಿ ನಾಯಕತ್ವದ ವಿಷಯವು ಅತ್ಯಂತ ಆಸಕ್ತಿದಾಯಕ ತಿರುವುಗಳನ್ನು ಪಡೆದುಕೊಂಡಿದೆ. 2023 ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆದ INDIA ಒಕ್ಕೂಟದ 4ನೇ ಪ್ರಮುಖ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಮೈತ್ರಿ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವನೆಗೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಬೆಂಬಲವನ್ನ ಸೂಚಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದೀರ್ಘ ಆಡಳಿತಾತ್ಮಕ ಅನುಭವವನ್ನ ಹೊಂದಿರುವ ದಲಿತ ಸಮುದಾಯಕ್ಕೆ ಸೇರಿದ ಹಿರಿಯ ನಾಯಕರಾಗಿದ್ದು, ಇವರನ್ನು ಪ್ರಧಾನಿ ಮುಖವಾಗಿ ಬಿಂಬಿಸುವುದು ಸಾಮಾಜಿಕ ನ್ಯಾಯದ ಪರವಾದ ಬಹುದೊಡ್ಡ ರಾಜಕೀಯ ಸಂದೇಶವಾಗಬಲ್ಲದು ಎಂಬುದು ಈ ಪ್ರಸ್ತಾವನೆಯ ಹಿಂದಿನ ಆಶಯವಾಗಿತ್ತು. ಆದರೂ ಬಿಹಾರದ ನಾಯಕರಾದ ಲಾಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಸೇರಿದಂತೆ ಮೈತ್ರಿ ಒಕ್ಕೂಟದ ಕೆಲವು ಪಾಲುದಾರರಲ್ಲಿ ಈ ಪ್ರಸ್ತಾವನೆಯು ತಕ್ಷಣದ ಅಸಮಾಧಾನಕ್ಕೂ ಕೂಡ ಕಾರಣವಾಯಿತು. ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಹಿರಂಗ ಸ್ಪಷ್ಟನೆಯನ್ನ ನೀಡಿ ಪ್ರಸ್ತುತ ಮೈತ್ರಿ ಒಕ್ಕೂಟದ ಮುಖ್ಯ ಆದ್ಯತೆ ಚುನಾವಣೆಯಲ್ಲಿ ಗೆದ್ದು ಬಹುಮತವನ್ನ ಸಾಧಿಸುವುದೇ ಹೊರತು ಪ್ರಧಾನಿ ಹುದ್ದೆಯಲ್ಲ ಎಂದು ಪ್ರಕಟಿಸಿದರು. ಪ್ರಜಾಸತ್ತಾತ್ಮಕವಾಗಿ ಗೆದ್ದು ಬರುವ ಸಂಸದರು ಮತ್ತು ಮೈತ್ರಿ ಒಕ್ಕೂಟದ ನಾಯಕರು ಚುನಾವಣೋತ್ತರ ಹಂತದಲ್ಲಿ ಪ್ರಧಾನಿಯನ್ನ ಆಯ್ಕೆ ಮಾಡಲಿದ್ದಾರೆ ಎಂದು ಖರ್ಗೆ ತಿಳಿಸುವ ಮೂಲಕ ಹೈಕಮಾಂಡ್ ನಾಯಕತ್ವದ ಗೊಂದಲವನ್ನ ಶಮನಗೊಳಿಸಲು ಯತ್ನಿಸಿದ್ರು. ಇನ್ನು ಮತ್ತೊಂದೆಡೆ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ವೈಚಾರಿಕವಾಗಿ ಪ್ರಮುಖ ಮುಖವಾಗಿ ಮುನ್ನೆಲೆಯಲ್ಲಿದ್ದರೂ ಕೂಡ ಇವರನ್ನ ಅಧಿಕೃತವಾಗಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸದಿರುವ ನಿರ್ಧಾರಕ್ಕೆ ಹೈಕಮಾಂಡ್ ಬದ್ಧವಾಗಿದೆ. ಇನ್ನು ಸ್ನೇಹಿತರೆ, ರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮಿಶ್ರ ರಾಜಕೀಯ ದೃಷ್ಟಿಯಿಂದ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಿಸದೆ ಇರುವುದು ತಂತ್ರಗಾರಿಕೆಯಾಗಿ ಕಂಡರೂ ಕೂಡ ತಳಮಟ್ಟದಲ್ಲಿ ಪಕ್ಷವನ್ನ ಮುನ್ನಡೆಸುವ ಸಾಮಾನ್ಯ ಕಾರ್ಯಕರ್ತರಲ್ಲಿ ಇದು ಗಮನಾರ್ಹ ಸವಾಲುಗಳನ್ನು ಉಂಟು ಮಾಡಿದೆ. ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸುವಾಗ ಅಥವಾ ಸಾರ್ವಜನಿಕ ಸಭೆಗಳಲ್ಲಿ ಮತದಾರರನ್ನು ತಲುಪುವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರಧಾನಿ ಯಾರಾಗುತ್ತಾರೆ ಎಂಬ ನೇರ ಪ್ರಶ್ನೆಗೆ ತಕ್ಷಣಕ್ಕೆ ಸ್ಪಷ್ಟವಾದ ಉತ್ತರವನ್ನ ನೀಡಲು ಸ್ಥಳೀಯ ಕಾರ್ಯಕರ್ತರಿಗೆ ಅಥವಾ ಡಿಬೇಟ್ಗಳಿಗೆ ಹೋಗುವಂತಹ ಕಾರ್ಯಕರ್ತರಿಗೆ ಸಾಧ್ಯವಾಗ್ತಾ ಇಲ್ಲ. ಎದುರಾಳಿ ಬಿಜೆಪಿಯು ನರೇಂದ್ರ ಮೋದಿಯವರ ಸ್ಪಷ್ಟ ನಾಯಕತ್ವವನ್ನ ಮುಂದಿಟ್ಟುಕೊಂಡು ಪ್ರಚಾರವನ್ನ ಮಾಡುವಾಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೈದ್ಧಾಂತಿಕ ನಾಯಕತ್ವ ಮತ್ತು ಕಾರ್ಯಾಂಗದ ನಾಯಕತ್ವದ ನಡುವಿನ ಅಂತರವನ್ನು ಜನರಿಗೆ ವಿವರಿಸುವುದು ಕಷ್ಟಕರವಾಗುತ್ತಿದೆ. ರಾಹುಲ್ ಗಾಂಧಿಯವರ ಜನಪ್ರಿಯತೆ ಮತ್ತು ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆಯವರ ರಾಜಕೀಯ ಸ್ಥಾನಮಾನದ ನಡುವೆ ನಿಜವಾದ ಕಾರ್ಯಾಂಗದ ನಾಯಕ ಯಾರು ಎಂಬ ಅಸ್ಪಷ್ಟತೆಯು ಪಕ್ಷದ ಆಂತರಿಕ ವಲಯದಲ್ಲಿಯೂ ಚರ್ಚೆಗೆ ಕಾರಣವಾಗಿದೆ. ಪ್ರಾದೇಶಿಕ ನಾಯಕರು ತಮ್ಮ ರಾಜ್ಯಗಳಲ್ಲಿ ತಮ್ಮದೇ ಆದ ರಾಜಕೀಯ ಸಂದೇಶಗಳನ್ನು ನೀಡ್ತಾ ಇರುವುದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಪ್ರಚಾರ ಶೈಲಿಯಲ್ಲಿ ಏಕರೂಪತೆಯ ಅಭಾವ ಕಂಡುಬರುತ್ತಿದ್ದು, ಇದು ಕಾರ್ಯಕರ್ತರ ಮನೋಭಾವದ ಮೇಲೆಯೂ ಪರಿಣಾಮವನ್ನ ಬೀರುತ್ತಿದೆ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನ ಅಧಿಕೃತವಾಗಿ ಘೋಷಿಸಬೇಕಾ ಬೇಡವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.